ಹಾಯ್ ಅಲ್ವೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭಾಗ್ಯ ಹಾಕಿದಂಥ ಚಾಲೆಂಜಲ್ಲಿ ಆದೀಶ್ವರ್ ಗೆಲುವನ್ನು ಸಾಧಿಸೇ ಬಿಟ್ರ. ಕೊನೆಗೂ ಭಾಗ್ಯಗೆ ಸೋಲಾಯ್ತಾ ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾಗ್ಯ ಹತ್ರ ಕೆಲಸ ತಗೊಳ್ಳೋಕೆ ಅಂತ ಆದೀಶ್ವರ್ ಭಾಗ್ಯ ಮನೆಗೆ ಬಂದಿದ್ದಾರೆ. ಈ ಕಡೆ ಭಾಗ್ಯಗೆ ಸ್ವಲ್ಪ ಕೂಡ ಕೆಲಸ ಕೊಡೋದು ಇಷ್ಟ ಇಲ್ಲ. ಆದರೆ ಇಲ್ಲಿ ಆದೀಶ್ವರ್ ತನ್ನ ಕಾಲ ಮೇಲೆ ತಾನೇ ನಿಂತ್ಕೋಬೇಕು, ಇನ್ನು ಮುಂದೆ ಝೀರೋಯಿಂದ ನಾನು ಶುರು ಮಾಡಬೇಕು ಅಂದ್ಕೊಂಡಿದ್ದೆ. ತನ್ನ ಬಿಸ್ನೆಸ್ಸನ್ನು ಲಿಟಲ್ ಡೆವಲ್ ಕನಿಕಾಗೆ ವಹಿಸಿ ಅಲ್ಲಿಂದ ಭಾಗ್ಯ ಮನೆಗೆ ಬರ್ತಾರೆ. ಈ ಕಡೆ ತಂದೆ ಕೂಡ ಆದೀಶ್ವರ ಆಸೆಗೆ ಕಲ್ಲು ಹಾಕೋದಕ್ಕೆ ಇಷ್ಟಪಡೋದಿಲ್ಲ. ಇದರ ನಡುವೆ ತಾಂಡವ್ ಆದೀಶ್ವರ್ ಮನೆಗೆ ಎಂಟ್ರಿ ಕೊಡ್ತಾರೆ. ನನಗೆ ಆ ಒಂದು ಪ್ರಾಜೆಕ್ಟಲ್ಲಿ ಸ್ಥಾನ ಕೊಡಬೇಕಾಗತ್ತೆ, ಇಲ್ಲ ಅಂದರೆ ಆ ಒಂದು ಕಂಪ್ನಿಯ 10% ಶೇರ್, ಈ ಒಂದು ಪ್ರಾಜೆಕ್ಟ್ನ 45% ಶೇರ್ ನನಗೆ ಸಿಗಬೇಕಾಗತ್ತೆ ಅಂತ ಹೇಳಿ ಲಾಯರ್ ಮುಖಾಂತರ ಮಾತನಾಡ್ತಾರೆ. ಈ ಕಡೆ ಆದೀಶ್ವರ್ಗೆ ತಿಳಿಸೋಣ ವಿಶ್ವನ ಅಂತ ಕಾಮತ್ ಅವರು ಯೋಚನೆ ಮಾಡಿದ್ರೆ, ಇಲ್ಲಿ ಕನಿಕಾ ಕಂಪ್ನಿ ನನ್ನ ಕೈಯಲ್ಲಿರೋದ್ರಿಂದ ಇದನ್ನು ಕೂಡ ನಾನು ಸಾರ್ಟ್ ಔಟ್ ಮಾಡ್ತೀನಿ. ಬ್ರೋ ಈಗ ತಾನೇ ಯಾವ್ದ್ರ ಚುಂಚಾಟ ಬೇಡ ಅಂತ ತಾನೇ ಹೋಗಿದ್ದು. ಈಗ ನಾವು ಏನಾದರೂ ಅಣ್ಣಂಗೆ ಹೇಳಿದ್ರೆ ಖಂಡಿತ ಅವನು ತುಂಬ ತಲೆ ಕೆಡಿಸ್ಕೋತಾನೆ, ನನಗೆ ಹಾಕು ಇದನ್ನ ಹೇಳೋದು ಬೇಡ ಅನ್ಸುತ್ತೆ ಅಂತ ಹೇಳ್ತಾರೆ. ಬಟ್ ಕಿಶನ್ ಮಾತ್ರ ಹೇಳಬೇಕು ಅಂದಾಗ ಕಾಮತ್ ಅವರು ಇಲ್ಲ ಕನಿಕಾ ಹೇಳ್ತಿರೋದು ನಿಜ, ಬೇಡ ಅವನಿಗೆ ಸ್ಟ್ರೆಸ್ ಮಾಡೋದು, ನಾವೇ ಎಲ್ಲನೂ ಕೂಡ ಹ್ಯಾಂಡಲ್ ಮಾಡೋಣ ಅಂತ ಹೇಳ್ತಾರೆ. ಈ ಕಡೆ ಶ್ರೇಷ್ಠ ಮನೆಗೆ ಕನಿಕಾ ಹೋಗಿದ್ದೆ, ಶ್ರೇಷ್ಠನ ತರಾಟೆಗೆ ತಗೋತಾರೆ. ಕಂಪ್ನಿ ನನ್ನ ಕೈಗೆ ಬಂದಿದೆ, ಅದಕ್ಕೆಲ್ಲ ನೀವೇ ಕಾರಣ, ನಾನು ನಿಮಗೆ ಹೆಲ್ಪ್ ಮಾಡಬೇಕು ಅನ್ಕೊಂಡ್ರೆ ತಾಂಡವ್ ನೋಡಿದ್ರೆ ಮನೆಗೆ ಬಂದು ದೊಡ್ಡ ಗಲಾಟೆ ಮಾಡಿದ್ದಾನೆ, ನೀನು ಅವನ ಹತ್ರ ಮಾತನಾಡ್ಬೇಕಿತ್ತಲ್ವಾ ಅಂದಾಗ ನಾನು ಹೇಳೋಕೆ ಟ್ರೈ ಮಾಡಿದೆ ಕನಿಕಾ, ಬಟ್ ಅವ್ನು ಕೇಳೋಕೆ ಸ್ಥಿತಿಲೇ ಇರಲಿಲ್ಲ ಅಂತ ಹೇಳ್ತಾರೆ. ನೀನೇನು ಯೋಚನೆ ಮಾಡಬೇಡ, ಅವನ ಹತ್ರ ನಾನು ಮಾತಾಡಿ ಎಲ್ಲ ಪ್ರಾಬ್ಲಮ್ನ ಕೂಡ ಸಾರ್ಟ್ ಔಟ್ ಮಾಡಿಸ್ತೀನಿ ಅಂತ ಹೇಳಿ ಕನಿಕಾನ ಕಳಿಸ್ತಾರೆ. ನಂತರ ತಾಂಡವ್ ಮನೆಗೆ ಬರ್ತದಾಗೆ ಯಾಕೆ ತಾಂಡವ್ ನೀನು ನನ್ನ ಕಾಲ್ ರಿಸೀವ್ ಮಾಡಿಲ್ಲ ಅಂದಾಗ, ಅಯ್ಯೋ ಬೇಬಿ ಯಾಕೆ ಯೋಚನೆ ಮಾಡ್ತಿದ್ಯಾ, ನೀ ಏನು ಯೋಚನೆ ಮಾಡಬೇಡ, ಇನ್ನು ಮುಂದೆ ನಾವು ಕೋಟಿ ಕೋಟಿ ದುಡ್ಡನ್ನು ನೋಡ್ತೀವಿ, ಯಾಕಂದರೆ ಆದೀಶ್ವರ್ ಕಂಪ್ನಿಯ 10% ಶೇರ್ ನಮ್ದಾಗ್ತದೆ ಅಂತ ಹೇಳ್ತಾರೆ. ನಿನ್ಗೇನು ತಲೆ ಕೆಟ್ಟಿದ್ಯಾ, ನಾನು ಕಾಲ್ ಮಾಡಿದಾಗ ರಿಸೀವ್ ಮಾಡಬೇಕಲ್ವಾ, ನಾನು ಯಾಕೆ ಏನು ಅನ್ನೋದನ್ನು ಕೇಳಬೇಕಲ್ವ, ಕಾಲ್ ಮಾಡಿದ್ದು ಯಾಕೆ ಅಂತ ಅಂದಾಗ ನೀನು ಕಾಲ್ ಮಾಡ್ತೀಯ, ನಿಂಗೆ ತಲೆ ಕೆಟ್ಟಿದ, ಕನಿಕಾ ಬಗ್ಗೆ ಮಾತಾಡ್ತೀಯ ಅಂತ ತಾಂಡವ್ ಹೇಳ್ತಾರೆ. ನಾನು ಸುಮ್ಮನೆ ಕನಿಕಾ ಬಗ್ಗೆ ಮಾತಾಡ್ತಿಲ್ಲ, ಕನಿಕಾ ನಮಗೆ ಹೆಲ್ಪ್ ಮಾಡ್ತಾ ಇದ್ಲು ಅದಕ್ಕೋಸ್ಕರ ಕಾಲ್ ಮಾಡಿದ್ದು ಅಂದಾಗ, ಹೌದೌದು ಅವಳು ಭಾರಿ ಹೆಲ್ಪ್ ಮಾಡ್ತಾಳೆ ಅಂತ ತಾಂಡವ್ ಹೇಳ್ತಾರೆ. ನಿಜ ತಾಂಡವ್ ಈಗ ಆದೀಶ್ವರ ಆ ಕಂಪ್ನಿಯನ್ನು ಕನಿಕಾ ಕೈಗೆ ಕೊಟ್ಟು ಮನೆಯಿಂದ ಹೋಗಿದ್ದಾರೆ. ಇನ್ನು ಮುಂದೆ ಕಂಪ್ನಿ ಜವಾಬ್ದಾರಿ ಎಲ್ಲ ಕನಿಕಾನೇ ನೋಡ್ಕೊಳ್ಳೋದು, ಅಂದಮೇಲೆ ಅವಳು ನಮಗೆ ಹೆಲ್ಪ್ ಮಾಡ್ತಾಳೆ. ಅದೇ ವಿಷಯನ ಅವಳು ನನಗೆ ಕಾಲ್ ಮಾಡಿ ಕೂಡ ತಿಳಿಸಿದ್ಲು, ಅದಕ್ಕೆ ನನಗೆ ಕಾಲ್ ಮಾಡಿದ್ದು ಅಂದಾಗ, ಹೌದು ಅವಳು ಮಾತನ್ನು ನಂಬ್ಕೊಂಡ್ರೆ ಅಷ್ಟೇ, ಬೇಕಾಗಿಲ್ಲ 10% ಶೇರ್ ಸಿಗ್ತದೆ, ಅದಕ್ಕಿಂತ ಬೇಕಾ ನಮಗೆ ಅಂತ ತಾಂಡವ್ ಹೇಳಿದಕ್ಕೆ, ಏನು ಮಾತಾಡ್ತಿದ್ಯಾ, ಹಾಗಿದ್ರೆ ಇಡೀ ಕಂಪ್ನಿ ನಿನಗೆ ಬೇಕಾಗಿಲ್ವಾ ಅಂತ ಶ್ರೇಷ್ಠ ಹೇಳ್ತಾಳೆ. ಏನು ಮಾತಾಡ್ತಿದ್ಯಾ, ನಾನೇನು ಅವ್ರ ಮಗನ ಕಂಪ್ನಿನ ನನಗೆ ಕೊಡೋದಕ್ಕೆ ಕಾಮತ್ ಅವರು ಅಂತ ತಾಂಡವ್ ಕೇಳಿದಕ್ಕೆ, ನೀನು ನನ್ನ ಮಗ ಆಗಿಲ್ಲದೆ ಇರಬಹುದು, ಆದರೆ ಕನಿಕಾ ಎಷ್ಟು ದಡ್ಡಿ ಅನ್ನೋದು ನಿನಗೆ ಗೊತ್ತಿದ್ಯಾ, ಕನಿಕಾ ಕಂಪ್ನಿಯನ್ನು ತನ್ನ ಕೈ ವಶಕ್ಕೆ ತಗೋತಿದ್ದಾಳೆ, ಅದಕ್ಕೆ ಕಾರಣ ನಾವೇ ಅಂತ ಅನ್ಕೊಂಡಿದ್ದಾಳೆ, ಆ ಒಂದು ವಿಶ್ವಾಸ ಅವಳಿಗಿದೆ. ಹಾಗಾಗಿ ಅದನ್ನು ನಾವು ಹೇಗಾದರೂ ಮಾಡಿ ಯೂಸ್ ಮಾಡ್ಕೊಂಡಿದ್ದ ಇಡೀ ಕಂಪ್ನಿನ ನಮ್ಮ ಹೆಸರಿಗೆ ಮಾಡ್ಕೋಬೇಕು, ಆಗ ಖಂಡಿತ ಯಾರು ಏನೂ ಕೂಡ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂದಾಗ, ಸೂಪರ್ ಪ್ಲಾನ್ ಇದು ವರ್ಕ್ ಆಗತ್ತಾ ಶ್ರೇಷ್ಠ ಅಂತ ತಾಂಡವ್ ಕೇಳಿದಕ್ಕೆ, ಖಂಡಿತ ವರ್ಕ್ ಆಗತ್ತೆ ತಾಂಡವ್ ಅಂತ ಹೇಳ್ತಾಳೆ ಶ್ರೇಷ್ಠ. ನೀನು ಮೊದಲು ಲಾಯರ್ಗೆ ಕಾಲ್ ಮಾಡಿ ಯಾವುದೇ ರೀತಿ ಕೇಸ್ ಮೂವ್ ಆಗಬಾರ್ದು ಅಂತ ತಿಳಿಸು ಅಂತ ಕೂಡ ಹೇಳ್ತಾಳೆ ಶ್ರೇಷ್ಠ ತಾಂಡವ್ಗೆ. ತಾಂಡವ್ ಕೂಡ ಕೇಸನ್ನು ವಾಪಸ್ ತಗೋತಿದ್ದಾರೆ. ಕನ್ನಿಕಾಗೆ ಚೊಳ್ಳೆ ಹಣ್ಣನ್ನು ತಿನ್ನಿಸಿ ಇಡೀ ಕಂಪ್ನಿನ ತಮ್ಮ ಹೆಸರಿಗೆ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ತದನಂತರ ಆಯ್ತ ಕಡೆ ಆದೀಶ್ವರ್ ಅವರು ಒಂದು ಟ್ರಾಫಿಕ್ ಪೊಲೀಸ್ ಕೈಲಿ ಸಿಕ್ಕಾಕೊಂಡಿದ್ದಾರೆ. ಯಾಕಂದರೆ ಹೆಲ್ಮೆಟ್ ಇಲ್ಲ, ಹೆಲ್ಮೆಟ್ ಹಾಕೊಂಡಿದ್ದಂಥ ಆದೀಶ್ವರ ಹೆಲ್ಮೆಟ್ಟು ಕೆಳಗಡೆ ಬಿದ್ದೋಗುತ್ತೆ, ಬಿದ್ದಂಥ ಹೆಲ್ಮೆಟನ್ನು ಇನ್ಯಾರೋ ಎತ್ಕೊಂಡು ಹಾಕ್ಕೊಂಡು ಹೋಗ್ಬಿಡ್ತಾರೆ. ಈ ಕಡೆ ಟ್ರಾಫಿಕ್ ಪೊಲೀಸ್ ಇಟ್ಕೊಂಡಿದ್ದಾರೆ, ನನ್ನ ಹತ್ರ ಹೆಲ್ಮೆಟ್ ಇತ್ತು, ಅವ್ರು ಯಾರು ಎತ್ಕೊಂಡು ಹೋದ್ರು ಅಂತ ಹೇಳ್ತಿದ್ರೆ, ನನ್ನ ತಲೆಗೆ ಟೋಪಿ ಹಾಕ್ಬೇಡ, ಹಾಕಿರೋ ಟೋಪಿನೇ ಇದೆ, ನಿನ್ನ ಟೋಪಿ ಹಾಕಿಸ್ಕೊಳ್ಳೋಕೆ ನಾನು ರೆಡಿ ಇಲ್ಲ, ಎಲ್ಲಿ ನಿನ್ನ ಲೈಸೆನ್ಸು, ಎಲ್ಲಿ ನಿನ್ನ DL ಅಂತ ಕೇಳ್ತಿದ್ದಾರೆ. ನನ್ನ ಹತ್ರ ಇಂಟರ್ನ್ಯಾಷನಲ್ ಪಾಸ್ಪೋರ್ಟ್ ಇದೆ ಅಂತ ತೋರಿಸ್ತಿದ್ದಾರೆ, ಲೈಸೆನ್ಸ್ ತೋರಿಸ್ತಿದ್ದಾರೆ. ಅಪ್ಪ ನಮಗೆ ನಮ್ಮದು ಲೈಸೆನ್ಸ್ ತೋರ್ಸಪ್ಪ, ನಿನಗೆ ಅದನ್ನು ಕಟ್ಕೊಂಡು ನಾನು ಏನು ಮಾಡ್ಲಪ್ಪ ಅಂತ ಇನ್ಸ್ಪೆಕ್ಟರ್ ಟ್ರಾಫಿಕ್ ಪೊಲೀಸ್ ಹೇಳ್ತಿದ್ದಾರೆ. ನಿಮಗೆ ನಿಜಕ್ಕೂ ನಾನು ಸತ್ಯ ಹೇಳ್ತಿದ್ದೆ, ನಿಮ್ಗೆ ಅರ್ಥ ಆಗ್ತಿಲ್ಲ, ನಂಗೆ ಅರ್ಜೆಂಟ್ ಕೆಲಸ ಇದೆ, ಪ್ಲೀಸ್ ಬಿಡಿ, ಅರ್ಥ ಮಾಡ್ಕೊಳ್ಳಿ ಅಂತ ಆದೀಶ್ವರ್ ತುಂಬ ಅಂದರೆ ತುಂಬ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ. ಬಟ್ ಪೊಲೀಸ್ ಹಬ್ಬ ಕೇಳೋಕೆ ರೆಡಿ ಇಲ್ಲ. ಆ ನಂತರ ನಿಮಗೆ ಕಾಮತ್ ಅವ್ರಿಗೆ ಗೊತ್ತಾ ಅಂತ ಹೇಳಿ ಕಾಮತ್ ಅವ್ರಿಗೆ ಕಾಲ್ ಮಾಡ್ತಾರೆ ಆದೀಶ್ವರ್. ಅಪ್ಪ ನೀನು ನನಗೆ ಇವತ್ತು ಒಂದು ಹೆಲ್ಪ್ ಮಾಡಬೇಕು, ಇಲ್ಲಿ ಹೆಲ್ಮೆಟ್ ಇಲ್ಲ ಅಂತ ಹೇಳಿ ಹಿಡ್ಕೊಂಡು ಬಿಡ್ತಾರೆ, ನೀನೇ ಹೇಗಾದರೂ ಮಾತಾಡಪ್ಪ, ನೀನು ಮಾತಾಡಿದ್ರೆ ಖಂಡಿತ ಅವರು ನನ್ನನ್ನು ಬಿಡ್ತಾರೆ
ಅಂದಾಗ ಕಾಮತ್ ಅವ್ರು ಕೂಡ ಸರಿ ಆಯಿತು ಕೊಡು ಅಂತ ಹೇಳ್ತಾರೆ. ಸರ್ ಗೊತ್ತಿರಲಿಲ್ಲ ಸರ್ ನಿಮ್ಮ ಮಗ ಅಂತ, ದಯವಿಟ್ಟು ಕ್ಷಮಿಸ್ಬಿಡಿ, ನೀವೇನು ಯೋಚನೆ ಮಾಡಬೇಡಿ, ಈಗಲೇ ಅವರನ್ನು ಬಿಟ್ಟು ಕಳಿಸ್ತೀವಿ ಅಂತ ಟ್ರಾಫಿಕ್ ಪೊಲೀಸ್ ಹೇಳ್ತಾ ಇದ್ರೆ, ಅಯ್ಯಯ್ಯೋ ನಾನು ಯಾವತ್ತೂ ಬಿಡಿ ಅಂತ ಹೇಳೋದಿಲ್ಲ, ಏನೇನು ಫೈನ್ ಕಟ್ಟಿಸ್ಕೋಬೇಕೋ ಎಲ್ಲ ಕಟ್ಟಿಸ್ಕೊಂಡೆ ಅವನನ್ನು ಬಿಟ್ಟು ಕಳಿಸಿ ಅಂತಾರೆ. ಏನಪ್ಪ ನಿಮ್ಮನ್ನು ಬಿಡಿಸಿ ಅಂದರೆ ಮತ್ತಷ್ಟು ಹಾಕ್ಕೊಡ್ತಿದ್ರಲ್ಲ ನೀವು ಅಂತ ಆದೀಶ್ವರ್ ಕೇಳಿದಕ್ಕೆ, ನಿನಗೂ ಕೂಡ ಗೊತ್ತದೆ ಈ ರೀತಿಯೆಲ್ಲ ನನ್ನ ಹೆಸರನ್ನು ಬಳಸ್ಕೊಳ್ಳೋದು ನಂಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿದೆ. ಕಾಲ್ ಕಟ್ ಮಾಡ್ತಾರೆ. ಈ ಕಡೆ ಆದೀಶ್ವರ್ಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ಈ ಕಡೆ ಪೊಲೀಸಪ್ಪ ಬಿಡ್ತಿಲ್ಲ. ನಂತರ ಬನ್ರಿ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಇನ್ಸ್ಪೆಕ್ಟರ್ ಬರ್ತಾರೆ. ಟ್ರಾಫಿಕ್ ಇನ್ಸ್ಪೆಕ್ಟರ್ ಸರ್ ಇಲ್ಲಿ ಒಂದು ಲೈಸೆನ್ಸ್ DL ಇಲ್ಲ ಅಂತ ಫೈನ್ ಕಟ್ಟಿಸ್ಕೊತಾ ಇದ್ದೀನಿ, ಕಟ್ಟಿಸ್ಕೊಂಡು ಬರ್ತೀನಿ ಅಂತ ಪೊಲೀಸ್ ಹೇಳಿದಕ್ಕೆ ಈ ಕಡೆ ಸರಿ ಆಯಿತು ಅಂತ ಹೇಳ್ತಾರೆ ಇನ್ಸ್ಪೆಕ್ಟರ್. ನಂತರ ಆದೀಶ್ವರ್ ಅವ್ರನ್ನ ನೋಡಿದೆ, ನೀವು ಆದೀಶ್ವರ್ ಸರ್ ಅಲ್ವಾ ಅಂತ ಹೇಳ್ತಾರೆ. ಸರಿ ನೀವು ಹೋಗಿ ಸರ್ ಅಂತ ಹೇಳಿ ಬಿಟ್ಟು ಕಳಿಸ್ತಾರೆ. ನಂತರ ಆದೀಶ್ವರ ಒಬ್ಬರನ್ನ ಭೇಟಿ ಮಾಡಬೇಕು ಅಂತ ಭಾಗ್ಯ ಹೇಳಿರ್ತಾರೆ, ಶಂಕರಣ್ಣ ಅವರನ್ನ ಹೋಗಿ ಭೇಟಿ ಮಾಡ್ತಾರೆ. ಅವ್ರ ಹತ್ರ ದುಡ್ಡು ಕೊಡಿ ಅಂತ ಕೇಳಿದಾಗ, ನಿನ್ನ ಭಾಗ್ಯ ಕಳಿಸಿರೋದು ನಿಜಕ್ಕೂ ಕೂಡ ಯಾವುದೋ ಸಣ್ಣ ಹುಡುಗ ಬರ್ತಾನೆ ಅಂತ ಅಂದ್ಕೊಂಡಿದ್ದೆ, ಇರಪ್ಪ ಕೊಡ್ತೀನಿ ಅಂತ ದುಡ್ಡನ್ನು ಲೆಕ್ಕ ಹಾಕಿ ಕೊಡೋದಕ್ಕೆ ಮುಂದಾಗ್ತಾರೆ. ನೀನು ಎಲ್ಲೋ ನೋಡಿದ್ದೀನಿ ಅಂತ ಅನ್ನಿಸ್ತಿದೆಯಲ್ಲ ಅಂದಾಗ, ಅಯ್ಯೋ ಸರ್ ನೀವು ಎಲ್ಲಿ ನೋಡಿದ್ರೆ ಏನು ಅನ್ನೋದನ್ನು ಇನ್ನೊಂದು ದಿನ ಬಂದಾಗ ನಿಮ್ಮ ಮುಂದೆನೇ ಕುತ್ಕೊಂಡಿರ್ತೀನಿ, ನೀವು ಹೇಳೋರು ಅಂತ ಈಗ ದುಡ್ಡು ಕೊಟ್ಬಿಡಿ, ನಾನು ತೊಗೊಂಡು ಹೋಗ್ಬಿಡ್ತೀನಿ, ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳ್ತಿದ್ದಾರೆ. ಇರಪ್ಪ ಅದರಲ್ಲಿ ಏನಿದೆ, ಒಂದು 5 ನಿಮಿಷ ತಡ ಆದರೆ ಏನೂ ಆಗೋದಿಲ್ಲ ಅಂತ ಹೇಳಿದೆ. ಅಯ್ಯಪ್ಪ ತನ್ನ ಅಂಗಡಿಲಿ ಕೆಲಸ ಮಾಡ್ತಿರೋರ್ನು ಕೂಡ ಕರೆದು ಇವ್ರನ್ನ ನೋಡಿದ್ದೀರಾ ಅಂತ ಬೇರೆ ಕೇಳ್ತಿದ್ದಾರೆ. ಅವರು ಗೊತ್ತಿಲ್ಲ ಅಂದಾಗ ಈ ಕಡೆ ಸರಿ ಆಯಿತು ಹೋಗ್ಬಾಪ ಅಂತ ದುಡ್ಡು ಕೊಟ್ಟು ಕಳಿಸ್ತಾರೆ. ನಂತರ ತರಕಾರಿ ಎಲ್ಲವನ್ನ ಕೂಡ ತಗೋತಾರೆ. ಅಷ್ಟರಲ್ಲಿ ಭಾಗ್ಯ ಆದೀಶ್ವರ್ಗೆ ಕಾಲ್ ಮಾಡಿದೆ, ನನ್ಗೆ ಗೊತ್ತಿದೆ ನಿಮಗೆ ಸುಸ್ತಾಗಿದೆ ಅಂತ, ಬ್ಯಾಗಲ್ಲಿ ಒಂದು ಬಾಕ್ಸ್ ಇದೆ ಅದನ್ನು ತೆಗಿರಿ, ಅದರಲ್ಲಿ ಊಟ ಇದೆ ಅದನ್ನು ತಿನ್ಕೊಳ್ಳಿ ಅಂದಾಗ, ಅಯ್ಯೋ ಇಲ್ಲ ಕೆಲಸ ಮುಗಿಸಿ ಮನೆಗೆ ಬಂದು ತಿಂತೀನಿ ಅಂದಾಗ, ಇದು ಟಾಸ್ಕಲ್ಲಿ ಒಂದು ಟಾಸ್ಕು, ನೀವು ಈಗಲೇ ಮಾಡಬೇಕು ಅಂತ ಭಾಗ್ಯ ಹೇಳ್ತಾರೆ. ರುಚಿಯಾದ ಊಟವನ್ನು ತಿಂದಿದ್ದೆ, ಎಲ್ಲ ಸಾಮಾನನ್ನು ತಗೊಂಡಿದ್ದೆ, ಭಾಗ್ಯ ಮನೆಗೆ ಟೈಮ್ ಒಳಗಡೆ ಬರಬೇಕು ಅಂತ ಟ್ರೈ ಮಾಡ್ತಿದ್ದಾರೆ. ಬಟ್ ಅಷ್ಟರಲ್ಲಿ ಮಿನಿಸ್ಟರ್ ಹೋಗ್ತಿದ್ದಾರೆ ಅನ್ನೋ ಕಾರಣಕ್ಕೆ ಟ್ರಾಫಿಕ್ ಜಾಮ್ ಆಗಿದೆ. ಈ ಕಡೆ ಮನೆಯಲ್ಲಿ ಭಾಗ್ಯ ಖಂಡಿತ ಆದೀಶ್ವರ್ ಅವ್ರ ಟೈಮ್ ಆಗ್ತದೆ, ಇನ್ನು 9 ನಿಮಿಷದಲ್ಲಿ ಖಂಡಿತ ಬರೋಕ್ಕೆ ಸಾಧ್ಯ ಇಲ್ಲ ಅನ್ಕೋತಿದ್ದಾಗೆ ಮಾವ ತುಂಬಾ ಸುಸ್ತಾಗಿ ಬರ್ತಾರೆ. ಯಾಕೆ ಏನು ಅಂತ ನಡ್ಕೊಂಡು ಬರಬೇಕಾಯ್ತು. ಆ ಕಾರ್ನರಲ್ಲಿ ಮಿನಿಸ್ಟರ್ ಬರ್ತಿದ್ದಾರೆ ಅಂತ ರೋಡ್ ಬ್ಲಾಕ್ ಮಾಡಿದ್ದಾರೆ ಅಂದಾಗ, ಈ ಕಡೆ ನೋಡಿದ್ರೆ ಆತ ನಿಮ್ಮ ಫ್ರೆಂಡು ಖಂಡಿತ ಟೈಮ್ಗೆ ಬರೋದಿಲ್ಲ, ಯಾಕಂದರೆ ರೋಡ್ ಬ್ಲಾಕ್ ಆಗಿದೆ ಅಂದಮೇಲೆ ಅದೇ ನೆಪ ಇಟ್ಕೊಂಡು ಅವ್ರನ್ನ ಕೆಲಸದಿಂದ ತೆಗೆದು ಹಾಕ್ತೀನಿ ಅಂತ ಭಾಗ್ಯ ಹೇಳ್ತಾರೆ. ಬಟ್ ಟೈಮ್ಗೂ ಮುನ್ನಾನೇ ಆದೀಶ್ವರ್ ಎಂಟ್ರಿ ಕೊಟ್ಟಿದ್ದಾರೆ. ಈ ಕಡೆ ಕುಸುಮವ್ರಂತೂ ಫುಲ್ ಖುಷಿ ಆಗ್ತಿದ್ದಾರೆ. ನೋಡಿದ್ರೆ ಭಾಗ್ಯ ಅವರೇ, ನೀವು ಹೇಳಿದ ಕೆಲಸನ ಟೈಮ್ಗೂ ಮುನ್ನ ಮಾಡಿದ್ರೆ ಅಂದಮೇಲೆ ನಾನು ಇಂಟರ್ವ್ಯೂ ಅಲ್ಲಿ ಪಾಸ್ ಅಲ್ವಾ, ನೀವು ಹೇಳ್ದೆ ಇರಿ, ನಾಳೆಯಿಂದ ನನ್ನ ಕೆಲಸಕ್ಕೆ ಬರ್ತಾ ಇರ್ತೀನಿ ಅಂತ ಆದೀಶ್ವರಿ ಹೇಳಿದೆ. ಫುಲ್ ಖುಷಿಯಿಂದ ಜೋಶಿಂದ ಭಾಗ್ಯ ಮನೆಯಿಂದ ಹೋಗ್ತಿದ್ದಾರೆ. ಕೊನೆಗೂ ಕೂಡ ಇಲ್ಲಿ ಆದೀಶ್ವರ್ ಭಾಗ್ಯ ಜೊತೆ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ. ಇದ್ರ ಎಲ್ಲದರ ನಡುವೆ ಇಬ್ಬರ ನಡುವೆ ಕೂಡ ಪ್ರೀತಿ ಆಗತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಜೊತೆಗೆ ಇಲ್ಲಿ ಕನ್ನಿಕಾ ಶ್ರೇಷ್ಠ ಮತ್ತು ತಾಂಡವ ಹೆಣದ ಬಲೆಗೆ ಬಿದ್ದಿದ್ದೆ. ನಿಜಕ್ಕೂ ಕೂಡ ಕನ್ನಿಕಾ ತನ್ನ ಇಡೀ ಕಂಪ್ನಿಯನ್ನ ಶ್ರೇಷ್ಠ ತಾಂಡವ ಹೆಸರಿಗೆ ಬರ್ದು ಕೊಟ್ಟೇ ಬಿಡ್ತಾಳ, ಏನಾಗತ್ತೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.